ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇದು ನಾವು ಬಾಂಬೆಗೆ ಹೋಗ್ತಾ ಇದ್ದೀವಿ. ಇವತ್ತು 4ನೇ ದಿವಸ ನಮಗೆ. ನಾಸಿಕ್ಕಿಂದ ಬಾಂಬೆ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಬೇಗ ಹೊರಟ್ವಿ. 4 ಗಂಟೆಗೆ ಹೊರಡಬೇಕು ಅಂತ ಹೇಳಿದರು ಎಲ್ಲರೂ. ಅದಕ್ಕೆ 4 ಗಂಟೆಗೆ ಎಲ್ಲರೂ ರೆಡಿಯಾಗಿ ಬಸ್ ಹತ್ತಿಬಿಟ್ವಿ. ಆಮೇಲೆ ಲೇಟ್ ಆದರೆ ಬಾಂಬೆ ಒಳಗಡೆ ಎಂಟರ್ ಆಗೋಕ್ಕಾಗಲ್ಲ, ಫುಲ್ ಟ್ರಾಫಿಕ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಹೇಳಿದರು ರಾತ್ರಿಯೇ. ಎಲ್ಲರೂ ಬೇಗನೆ 3 ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟು ಇವಾಗ ಬಂದುಬಿಟ್ವಿ. 8-9 ಗಂಟೆ ಆಗಿದೆ ಇವಾಗ. ಎಲ್ಲ ಬಂದುಬಿಟ್ಟು ಹೊರಟು ಬಾಂಬೆಲಿ ಇಳಿದಿದ್ದೀವಿ. ಇಲ್ಲೊಂದು ಕಡೆ ನಿಲ್ಲಿಸಿ ಟಿಫನ್ ಕೊಡ್ತಾ ಇದ್ದಾರೆ. ಬಾಂಬೆ ಇದು ನಿಲ್ಲಿಸಿ ಎಲ್ಲರಿಗೂ ಟಿಫನ್ ಕೊಟ್ಟರು. ಎಲ್ಲರೂ ಟಿಫನ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಬೇಗ ಎದ್ದಿದ್ದರಿಂದ ಎಲ್ಲರಿಗೂ ಹೊಟ್ಟೆ ಹಸಿವಾಗಿತ್ತು. ಬೆಳಗ್ಗೆ ಕಾಫಿನೂ ಕೊಟ್ಟಿರಲಿಲ್ಲ ಅವರು. ಅಷ್ಟೊತ್ತಿಗೆ ಹೊರಟವಲ್ಲ ಅಂದ್ಬಿಟ್ಟು ಕೊಟ್ಟಿಲ್ಲ. ಸರಿ, ಸ್ವಲ್ಪ ಬೇಗನೆ ನಿಲ್ಲಿಸ್ಬಿಟ್ರು ಟಿಫನ್ಗೆ. ಸರಿ, ಇಲ್ಲೆಲ್ಲರೂ ಟಿಫನ್ ಮಾಡ್ಕೊಳ್ತಾ ಇದ್ದೀವಿ. ಇದು ಬಾಂಬೆ ಎಂಟರ್ ಆಗಿಬಿಟ್ವಿ ನಾವು. ಮತ್ತು ಇಲ್ಲಿ ಮಳೆ ಬಂದು ನಿಂತಿದೆ. ನಾವು ಇಲ್ಲಿ ಇಳಿಯೋವಾಗ ಮಳೆ ನಿಂತೋಗ್ಬಿಟ್ಟಿದೆ. ಫುಲ್ಲು ಜೋರಾಗಿ ಬಂತು ಮಳೆ. ನಾವು ಅರ್ಧ ದಾರಿಲಿ ಬರೋವಾಗ ಮಳೆ ಬಂದಿತ್ತು ನೋಡಿರಿ. ಇಲ್ಲೆಲ್ಲ ನೀರು ನಿಂತಿದೆ, ಮಳೆ ಬಂದು ನಿಂತಿದೆ. ಇವತ್ತು ಫುಲ್ಲು ಬಾಂಬೆ ತೋರಿಸ್ತಾರೆ ನಮಗೆ. ನಾಳೆ ಒಂದು ಪ್ರೋಗ್ರಾಮ್ ಇದೆ. ನಾಳೆ ಆದರೆ ಆಯಿತು. ಇವತ್ತು 4ನೇ ದಿನ, ನಾಳೆ 5ನೇ ದಿನ. ನಾಳೆ ಕೊಲ್ಲಾಪುರನು ಪುಣೆ ಮಿನಿ ಬಾಲಾಜಿ ತೋರಿಸ್ತಾರೆ ನೋಡಿ. ಬರ್ತಾ ಇದ್ದೀವಿ. ಅಲ್ಲಿ ನಮಗೆ ಎದುರುಗಡೆ ಒಂದು ಬ್ರಿಡ್ಜ್ ಇದೆ ಅಂತ ತೋರಿಸಿದ್ರು. ಕಾಣಿಸ್ತಾ ಇದೆ ದೂರದಲ್ಲಿ ನೋಡಿ, ಬ್ರಿಡ್ಜನ್ನು ಕಾಣಿಸ್ತಾ ಇದೆ. ಅದೇ ಮೋದಿ ಬ್ರಿಡ್ಜ್ ಅಂತೆ. ಮೋದಿಯವರು ಇವಾಗ ರೀಸೆಂಟಾಗಿ ಮಾಡಿರೋದಂತೆ. ಪೂನಾ ಟು ಬಾಂಬೆ 27 ಕಿಲೋಮೀಟ್ರು ಸಮುದ್ರದಲ್ಲೇ ಬ್ರಿಡ್ಜ್ ಮಾಡಿದ್ದಾರೆ. ಅದಕ್ಕೆ ಮೋದಿ ಬ್ರಿಡ್ಜ್ ಅಂತ ಹೇಳ್ತಾರೆ. ಇಲ್ಲಿ ಫಸ್ಟ್ ಬೋಟಿಂಗ್ ಕರ್ಕೊಂಬಂದರು ನಮಗೆ. ಇಲ್ಲಿಂದ ಇದು ಬೋಟಿಂಗ್ ಹತ್ರನೇ ನಿಂತಿದ್ದೀವಿ. ಇದ್ರೊಳಗಡೆ ಬೋಟಿಂಗ್ ನೋಡಿರಿ. ಎಲ್ಲರಿಗೂ 200 ರೂಪಾಯಿ ಬೋಟಿಂಗ್ಗೆ. 1 ಅವರ್ ಇರುತ್ತೆ ಬೋಟಿಂಗು. ಒಂದು ರೌಂಡ್ ಓಡಿಸ್ತಾರೆ. ಇಲ್ಲಿ ಬೋಟಿಂಗಲ್ಲಿ ಇದ್ದೀವಿ ನಾವೆಲ್ಲರೂ. ಎಲ್ಲರೂ ಖುಷಿಯಾಗಿದೆ. ಸಮುದ್ರದಲ್ಲಿ ಬೋಟಿಂಗು ಚೆನ್ನಾಗಿದೆ. ಎಲ್ಲರೂ ಬೋಟಿಂಗ್ದು ಒಂದು ಅನುಭವನ ಅನುಭವಿಸ್ತಾ ಇದ್ದೀವಿ ಎಲ್ಲ ಖುಷಿಯಾಗಿ. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ನಾವು ಇಲ್ಲಿ ಇಂಡಿಯಾ ಗೇಟ್ ಹತ್ರಕ್ಕೆ ಬಂದ್ವಿ. ಇಲ್ಲಿ ತಾಜ್ ಹೋಟೆಲ್
ಈ ನೋಡಿಕೊಂಡು ನೋಡಿ ಇದು ಪಾರಿವಾಳ ಎಲ್ಲ ನೋಡಿಕೊಂಡು ನೋಡ್ಕೊಂಡು ಬನ್ನಿರಿ ಅಂತ 1 ಅವರ್ ಟೈಮ್ ಕೊಟ್ಟರು ನಮಗೆ. ಬಸ್ ಹತ್ರದಲ್ಲೇ ನಿಲ್ಲಿಸಿದ್ರು, ಆದ್ದರಿಂದ 1 ಅವರ್ ಟೈಮ್ ಕೊಟ್ಟರು. ಎಲ್ಲೆಲ್ಲ ಫೋಟೋ ಇದು ನೋಡಿರಿ, ಹಳೆ ತಾಜ್ ಹೋಟೆಲ್ ಅಂತೆ. ಮತ್ತು ಈ ಪಕ್ಕದಲ್ಲಿ ಒಂದು ಕಟ್ಟಿದ್ದಾರೆ, ಅದು ಹೊಸ ತಾಜ್ ಹೋಟೆಲ್ ಅಂತೆ. ಇದು ಹಳೆಯದು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನೋಡಿ ಎಲ್ಲ ನೋಡಿಕೊಂಡು ಫೋಟೋಗಳೆಲ್ಲ ಹೊಡ್ಕೊಂಡು ಹೊರಡ್ತಾ ಇದ್ದೀವಿ. ನಮ್ಮ ಬಸ್ಸು ಇರೋದಕ್ಕೆ ಇಲ್ಲಿಗೂ ಸ್ವಲ್ಪನೇ ದೂರ, ಅದಕ್ಕೆ ಹೋಗ್ತಾಯಿದ್ದೀವಿ. ಇದು ಪೊಲೀಸ್ ಹೆಡ್ ಕ್ವಾರ್ಟರ್ಸ್, ಮಹಾರಾಷ್ಟ್ರ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಅಂತ ಹಾಕಿದ್ರಲ್ಲಿ ಪೊಲೀಸವರೆಲ್ಲ ತುಂಬ ಅಲ್ಲಲ್ಲೇ ಇದ್ದರು. ಮತ್ತು ಇಲ್ಲೆಲ್ಲ ಏನಂದರೆ ಏನು ತಿಂದು ನಾವೆಲ್ಲಂದರೆ ಪೇಪರು ಅದು ಇದು ವಾಟ್ರ್ ಬಾಟ್ಲೆಲ್ಲ ಬಿಸಾಕ್ತೀವಲ್ಲ, ಆ ಥರ ಬಿಸಾಕಬೇಡ್ರಿ, 200 ರೂಪಾಯಿ ಫೈನ್ ಹಾಕ್ತಾರೆ ಅಂತ ಹೇಳಿದರು. ಅದೇ ಥರ ಅಲ್ಲಿ ಕ್ಲೀನಾಗೇ ಇತ್ತು ನೋಡಿರಿ. ಇಲ್ಲೆಲ್ಲ ನಮ್ಮ ಬಸ್ ಹತ್ರ ಒಂದು ಕ್ಲಿಬ್ಬು ಅದು ಓಲೆ ಎಲ್ಲ ಹಾಕ್ಕೊಂಡಿದ್ರು, ಎಲ್ಲರೂ ನಮ್ಮ ಬಸ್ಸವ್ರು ತೊಗೊತಾಯಿದ್ರು. ಮತ್ತು ನೋಡಿರಿ, ಬಸ್ಸಲ್ಲಿ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸಮುದ್ರ, ಇದು ಸಮುದ್ರದ ಹತ್ರ ನಿಲ್ಲಿಸಲಿಲ್ಲ, ನಮಗೆ ಬಿಡಲಿಲ್ಲ. ಹಾಗೇ ಬಸ್ ಒಳಗಡೆಯಿಂದನೇ ತೋರಿಸಿದ್ರು. ಟೈಮ್ ಆಗಿಬಿಡುತ್ತೆ, ಮತ್ತು ಮಳೆ ಬೇರೆ ಬರೋಂಗಿತ್ತು, ಅದಕ್ಕೋಸ್ಕರ ನಮಗೆ ನಿಲ್ಲಿಸಲಿಲ್ಲ. ಹಾಗೆ ಬಸ್ಸಲ್ಲೇ ತೋರಿಸಿದ್ರು, ಸ್ವಲ್ಪ ಸ್ಲೋ ಮಾಡಿಕೊಂಡು. ಇಲ್ಲಿ ಬರ್ತಾ ಬರ್ತಾ ಒಂದು ಮನೆ ತೋರಿಸ್ತಾರೆ ನೋಡಿ, ಇದೇ ಅಂಬಾನಿ ಮನೆ ಅಂತ. ಅಷ್ಟು ಅಪಾರ್ಟ್ಮೆಂಟಲ್ಲಿ ನಮಗೆ ನೋಡಿರಿ, ಇಲ್ಲಿ ಒಂದು ಕಪ್ಪು ಬಿಲ್ಡಿಂಗ್ ಇದೆ, ಅದೇ ಅನ್ಕೊಂಡು ನೋಡಿರಿ ಅಲ್ಲೊಂದಿದೆ ಅಂತ. ಅಷ್ಟು ಫುಲ್ ಅಪಾರ್ಟ್ಮೆಂಟ್ಸೇ ಅಲ್ವಾ ಅಲ್ಲಿ, ನಮಗೆ ಯಾವುದೂ ಗೊತ್ತಾಗೋದೇ ಇಲ್ಲ. ಇಲ್ಲಿ ಮತ್ತೆ ಮಧ್ಯಾಹ್ನ ಒಂದು ಪಾರ್ಕಲ್ಲಿ ನಮಗೆ ಊಟ ಕೊಟ್ಟರು, ಅಡುಗೆ ಮಾಡ್ಕೊಬಂದಿದ್ರು, ಪಾರ್ಕಲ್ಲಿ ಊಟ ಕೊಟ್ಟರು. ಆ ಪಾರ್ಕಿಂದ ಈ ಥರ ವ್ಯೂ ಕಾಣಿಸುತ್ತೆ, ಸಮುದ್ರದ ವ್ಯೂ. ನಾವಿಲ್ಲಿ ಸ್ವಲ್ಪ ಹೊತ್ತು ಊಟ ಮಾಡಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಅಲ್ಲೇ ಓಡಾಡ್ಕೊಂಡಿದ್ವಿ. ಮತ್ತು ಬೇರೆ ಪ್ಲೇಸ್ ಇಲ್ಲಿ ಇನ್ನೂ 2 ಪ್ಲೇಸ್ ಇದೆ ಬಾಂಬೆಲಿ ನೋಡೋದು. ಅದೆರಡು ನೋಡಿಕೊಂಡು ನಿಮಗೆ ಪರ್ಚೇಸಿಂಗ್ ಬಿಡ್ತೀವಿ ಅಂತ ಹೇಳಿದರು, ಶಾಪಿಂಗ್ ಹೋಗೋಕ್ಕೆ. ಇನ್ನೂ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇಲ್ಲಿ ಊಟ ಮಾಡ್ತಾಯಿದ್ದೀವಿ ನಾವು. ಊಟ ಮಾಡ್ಕೊಂಡು ಇಷ್ಟೊತ್ತು ನನ್ನ ವೀಡಿಯೋ ನೋಡಿ.